ಪುತ್ತೂರು ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ 2025 ತಾಲೂಕು ಒಕ್ಕಲಿಗ ಸೇವಾ ಸಂಘದ ಮಾರ್ಗದರ್ಶನದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಆಶ್ರಯದಲ್ಲಿ ಮುಂಡೂರು ವಲಯ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಆತಿಥ್ಯದಲ್ಲಿ ಒಕ್ಕಲಿಗ ಗೌಡ ಮಹಿಳಾ ಸಂಘ ಒಕ್ಕಲಿಗ ಗೌಡ ಸ್ವಸಹಾಯ ಟ್ರಸ್ಟ್ ಸಹಯೋಗದೊಂದಿಗೆ ನಡೆಯಲಿದೆ ಕ್ರೀಡಾ ಸಂಭ್ರಮ. ಫೆಬ್ರವರಿ 2ರ ಭಾನುವಾರ ನರಿಮೊಗರು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಪುತ್ತೂರು ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷ ಅಮರನಾಥ ಗೌಡ ಬಪ್ಪಲಿಗೆ ಪುರುಷೋತ್ತಮ ಮಂಗ್ಲಿಮನೆ ತಿಳಿಸಿದ್ದಾರೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಯುವ ಕ್ರೀಡಾ ಸಂಭ್ರಮದ ಅಂಗವಾಗಿ ಈಗಾಗಲೇ ಗ್ರಾಮ ಹಾಗೂ ವಲಯ ಮಟ್ಟದಲ್ಲಿ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೆಸಲಾಗಿದೆ. ತಾಲೂಕು ಮಟ್ಟದ ಕ್ರೀಡಾ ಸಂಭ್ರಮದಲ್ಲಿ ತಾಲೂಕಿನ 6 ವಲಯಗಳ ಸುಮಾರು 600 ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ರೀಡಾ ಸಂಭ್ರಮದ ಅಂಗವಾಗಿ ಬೆಳಿಗ್ಗೆ 7:30 ಗಂಟೆಗೆ ಮುಕ್ವೆ ಮಜಲುಮಾರು ಶ್ರೀ ಉಮಾಮಹೇಶ್ವರ ದೇವಸ್ಥಾನದಿಂದ ಕ್ರೀಡಾ ಜ್ಯೋತಿ ವಿದ್ಯಾಸಂಸ್ಥೆ ತನಕ ಹೋಗಲಿದ್ದು, ಬಳಿಕ ವಿದ್ಯಾಸಂಸ್ಥೆಯ ಸಂಚಾಲಕ ಭಾಸ್ಕರ್ ಆಚಾರ್ಯ ಹಿಂದಾರು ಕ್ರೀಡಾಂಗಣವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ 11:30ಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರು ಆಶೀರ್ವಚನವನ್ನು ನೀಡಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಸಂಜೀವ ಮಠಂದೂರು, ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮಂಗ್ಲಿಮನೆ, ಯುವಕ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷ ಅಮರನಾಥ್ ಗೌಡ ಬಪ್ಪಲಿಗೆ, ಬೆಂಗಳೂರಿನ ಉದ್ಯಮಿ ನಳಿನಿ ಲೋಕಪ್ಪ ಗೌಡ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಕ್ರೀಡಾ ಸಂಭ್ರಮದಲ್ಲಿ ಪುರುಷರಿಗೆ, ಮಹಿಳೆಯರಿಗೆ, 17ರ ವಯೋಮಾನದ ಹುಡುಗಿಯರಿಗೆ, 14ರ ವಯೋಮಾನದ ಹುಡುಗ ಹಾಗೂ ಹುಡುಗಿಯರಿಗೆ, 50 ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯರಿಗೆ ಹೀಗೆ 7 ವಿಭಾಗಗಳಲ್ಲಿ ವಿವಿಧ ಕ್ರೀಡಾಕೂಟ ನಡೆಯಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದಗೌಡ ತೆಂಕಿಲ, ಕ್ರೀಡಾ ಸಂಚಾಲಕ ಮೋಹನ್ ಗೌಡ ನಡುಬೈಲು, ವಲಯ ಅಧ್ಯಕ್ಷ ಚಿನ್ನಪ್ಪ ಗೌಡ ಕೋಲಾಡಿ ಉಪಸ್ಥಿತರಿದ್ದರು. ಮಠದ ಧರ್ಮಪಾಲನ ಸ್ವಾಮೀಜಿಯವರ ಉಪಸ್ಥಿತಿಗಳಿರುತ್ತದೆ. ಅದೇ ರೀತಿ ನಮ್ಮ ಸಂಘ ಸಂಸ್ಥೆಯ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿ ಕೂಡ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಂದಿನಂತೆ ನಾವು ಈ ಕ್ರೀಡಾಕೂಟ ಆಯೋಜನೆ ಮಾಡುವುದು, ಮೊದಲಿಗೆ ನಮ್ಮ ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಅದರಲ್ಲಿ ಆಯ್ಕೆಯಾದವರು ವಲಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ವಲಯ ಮಟ್ಟದಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಿ ತಾಲೂಕು ಮಟ್ಟಕ್ಕೆ ಬರ್ತಾರೆ. ಕನಿಷ್ಠ ಪಕ್ಷ 600 ಜನ ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 600 ಜನ 6 ವಲಯಗಳಿಂದ ಕನಿಷ್ಠ ಪಕ್ಷ ಒಂದು ವಲಯದ 100 ಜನ ಕ್ರೀಡಾಪಟುಗಳು ಭಾಗಿಯಾಗ್ತಾರೆ. ಸಂಜೆ ಹೊತ್ತಿಗೆ 5:30 ಗಂಟೆಗೆ ಸಮಾರೋಪ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಸಂಘದ ಹಿರಿಯ ಸಂಘದ ಅಧ್ಯಕ್ಷರಾದ ರವಿ ಮುಂಗ್ಲಿಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೆ ಎಲ್ಲ ರೀತಿಯ ಊಟ ಉಪಚಾರಗಳಲ್ಲಿ, ಕಾಫಿ ತಿಂಡಿ ಇರಲಿ, ಮಧ್ಯಾಹ್ನ ಊಟ ಇರಲಿ, ಎಲ್ಲವನ್ನು ಕೂಡ ನಮ್ಮ ಈ ಬಾರಿಯ ಆಯೋಜಕರಾಗಿರುವಂಥ ಮುಂಡೂರು ವಲಯದವರು ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಹಾಗೆ ಈ ಕ್ರೀಡಾಕೂಟಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಸಮಾಜದ ಬಾಂಧವರಿಗೆ ನಮ್ಮ ಕ್ರೀಡಾಕೂಟದಲ್ಲಿ ಭಾಗಿಯಾಗಕ್ಕೆ ತಾವು ನೆರವಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ತಾಲೂಕು ಒಕ್ಕಲಿಗ ಯುವ ಸಂಘವು ಹಿರಿಯ ಸಂಘದ ಪ್ರಾಯೋಜಕತ್ವದಲ್ಲಿ ಸುಮಾರು 2008ರಿಂದ ಈ ಒಂದು ಒಕ್ಕಲಿಗ ಕ್ರೀಡೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ. ಉದ್ದೇಶ ಯುವಕರನ್ನು ಮತ್ತು ಒಕ್ಕಲಿಗ ಸಂಘದ ಯುವಕರ ಪ್ರತಿಭೆಗಳನ್ನು, ಕ್ರೀಡಾಪಟುಗಳನ್ನು ಗುರುತಿಸುವಲ್ಲಿ ಮತ್ತು ಅವರ ಪ್ರತಿಭೆಗಳಿಗೆ ಒಂದು ವೇದಿಕೆ ನಿರ್ಮಿಸುವಲ್ಲಿ ಈ ಒಂದು ಯುವ ಸಂಘ ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ನಿರಂತರವಾಗಿ 2008ರಿಂದ ಪ್ರಾರಂಭ ಆದಂತಹ ಈ ಒಕ್ಕಲಿಗ ಯುವ ಸಂಘ 1 ವರ್ಷ ಕೋವಿಡ್ನ ಸಂದರ್ಭದಲ್ಲಿ ಮಾತ್ರ ನಾವು ಒಂದು ಅನಿವಾರ್ಯ ಕಾರಣ ನಿಲ್ಲಿಸ್ತೇವೆ. ಅದು ಬಿಟ್ಟು ಪ್ರತಿ ವರ್ಷವೂ ಮುಂಚಿತವಾಗಿ ವಲಯವಾರು ಕ್ರೀಡೆಗಳು ನಡೆದು ತಾಲೂಕು ಮಟ್ಟದ ಕ್ರೀಡಾಕೂಟ ಒಂದು ವಲಯದ ಆತಿಥ್ಯದಲ್ಲಿ ನಡೆಯುತ್ತದೆ. ಅದೇ ರೀತಿ ಈಗಾಗಲೇ ಅಧ್ಯಕ್ಷರು ತಿಳಿಸಿದಂತೆ ಈ ಬಾರಿ ಮುಂಡೂರು ವಲಯದ ಆತಿಥ್ಯದಲ್ಲಿ ತಾಲೂಕು ಕ್ರೀಡಾಕೂಟ ನಡೆಯುತ್ತದೆ. ಒಟ್ಟು ಒಕ್ಕಲಿಗರ ಗೌಡ ಸಮಾಜದ ಯುವಕರು, ಹಿರಿಯರು, ಮಹಿಳೆಯರು ಸೇರಿಕೊಂಡು ಒಗ್ಗಟ್ಟು ಮತ್ತು ಸಮಾಜದ ಅಭಿವೃದ್ಧಿ, ಸಂಘಟನೆ ಮತ್ತು ಅದರ ಜೊತೆಗೆ ಪ್ರತಿಭೆಗಳನ್ನು ಸಮಾಜಕ್ಕೆ ಗುರುತಿಸಬೇಕು ಮತ್ತು ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ, ಅದರ ಜೊತೆಗೆ ಈ ಮುಖೇನ ಅವರನ್ನು ಆ ವೇದಿಕೆಯಲ್ಲಿ ಗುರುತಿಸುವಂತ ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಕ್ರೀಡಾಪಟುಗಳು ಈಗಾಗಲೇ ಮುಂಚಿದ್ದಾರೆ ಅವರೆಲ್ಲ ಗುರುತಿಸುವಂತ ಕೆಲಸ ಕಾರ್ಯವು ಈ ಒಂದು ವೇದಿಕೆಯಲ್ಲಿ ಆಗುತ್ತೆ.
ಹಾಗಾಗಿ ನಾಡಿದ್ದು ನಡೆಯುವ ಕಾರ್ಯಕ್ರಮದಲ್ಲಿ ಕೂಡ ಇದರ ಪೂರ್ಣ ಪ್ರಮಾಣ ಕೇವಲ ಯುವ ಸಂಘ ಈ ನೇತೃತ್ವ ವಹಿಸಿದ್ರು ಹಿರಿಯ ಸಂಘ, ಮಹಿಳಾ ಸಂಘ ಮತ್ತು ವಿದ್ಯಾರ್ಥಿ ಸಂಘ ಇದರೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಯುತ್ತದೆ. ಹಾಗಾಗಿ ನಾಡಿನ ಕಾರ್ಯಕ್ರಮದಲ್ಲಿ ಸುಮಾರು 1,500,000ಕ್ಕಿಂತ ಮಿಕ್ಕಿ ಜನಸಂಖ್ಯೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮತ್ತು ಇತರ ಸಮಾಜದವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ, ಬರ್ತಾರೆ, ಕಾರ್ಯಕ್ರಮದಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ತಾರೆ, ಸಹಕಾರ ಕೂಡ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಬೇಕು ಮತ್ತು ಯುವಕರಲ್ಲಿ ಕ್ರೀಡೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಆಸಕ್ತಿಯನ್ನು ಮೂಡಿಸುವ ದೃಷ್ಟಿಯಲ್ಲಿ ಮತ್ತು ಸಂಘಟನೆಯ ದೃಷ್ಟಿಯಲ್ಲಿ ಕಾರ್ಯಕ್ರಮ ನಡೆಸಿದೆ. ಹಾಗಾಗಿ ನಾಡಿದ್ದು ತಾವೆಲ್ಲರೂ ಕಾರ್ಯಕ್ರಮವನ್ನು ಬಂದು ಆ ಕಾರ್ಯಕ್ರಮದ ಆ ಸಂಘಟನೆಯ ಮತ್ತು ಆ ಕಾರ್ಯಕ್ರಮದ ಪ್ರಚಾರವನ್ನು ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ.